ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳಸಿದ ತನಿಖೆ ವಿದೇಶಗಳಲ್ಲಿ ಒಂದು ವರದಿ ಇದೆ, ಅದನ್ನ ನಾನು ನಿರೀಕ್ಷೆ ಮಾಡ್ತೇನೆ. ಈಗ ಅವರಿಗೆ ಮಾತಾಡಿ ಒಂದು ಸೂಕ್ತ ಒಂದು ಕಾನೂನು ಕ್ರಮ ತಗೊಳ್ಳಬೇಕು. ಸರ್ ಬರೋಕ್ಕೆ ಸಂಬಂಧಪಟ್ಟಂಗೆ ಸರ್ ಬರೋದು ಸರ್ ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮಗೆ ಮಾನ್ಸೂನಲ್ಲಿ ನಮ್ಮ ವಾಡಿಕೆ ಮಳೆ ಹೇಗೆ ಬರ್ತದೆ ಜೂನಿನ ವಾಡಿಕೆ ಮಳೆ 205.4 ಎಲೆ ಬರ್ತದೆ. 205 ನಮಗೆ ಬಿದ್ದಿರೋದು 114 ಎಲೆ, ಅಂದರೆ 44% ಓವರ್ ಆಲ್ ಜಿಲ್ಲೆಯಲ್ಲಿ ಕೊರತೆ ಕಂಡುಬಂದಿದೆ. ಅದರಲ್ಲೂ ಕೂಡ ನಮಗೆ ಹೈಯೆಸ್ಟ್ ಕೊರತೆ ಬಂದಿರೋದು ಸಂಡೂರಲ್ಲಿ -66% ಡಿಫಿಸಿಟ್ ನಾನು ಕಾಣ್ತಾ ಇದ್ದೀನಿ. ಆ್ಯಂಡ್ ಒಂದು ಮಧ್ಯಂತರ ವರದಿನ ನಾನು ತರಿಸ್ಕೊಂಡಿದ್ದೀನಿ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಧ್ಯಂತರ ವರದಿ ತರಿಸ್ಕೊಂಡು. ಅದರಲ್ಲಿ ಬಹುತೇಕ ನಮ್ಮದು ಪುಷ್ಟಿ ಬೆಳೆ ಇದೆ. ಪುಷ್ಟಿ ಬೆಳೆ 95% ಹಾನಿಯಾಗಿದೆ. ಮತ್ತು ಈಗ ನಮಗೆ ಗ್ರೌಂಡ್ ಟ್ರೂತಿಂಗ್ ಮಾಡಿದ್ದೀವಿ ಸರ್ಕಾರದ ಆದೇಶದ ಪ್ರಕಾರ. ಈಗಾಗಲೇ ಗ್ರೌಂಡ್ ಟ್ರೂತಿಂಗ್ ಅದು ಕೂಡ ನಾವು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇವೆ. 95 ಸರಿ ಎಷ್ಟು ಕೋಟಿ ಸರ್ ಅಂದಾಜು? ಎಷ್ಟು ಹೆಕ್ಟೇರ್ ಪ್ರದೇಶ ಸರ್ ಅಂದಾಜು? ನಮ್ಮದು ಟೋಟಲ್ ಬಿತ್ತನೆ ಪ್ರದೇಶ ಏನಾಗಿದೆ ಮುಂಗಾರಲ್ಲಿ 1,21,000 ಹೆಕ್ಟೇರ್ ಬಿತ್ತನೆ ಆಗಬೇಕು ಟೋಟಲ್. ಅದರಲ್ಲಿ ನಮಗೆ 98% ಪುಷ್ಟಿ ಎಲ್ಲ ಆಗ್ಬಿಟ್ಟಿದೆ ಬಿತ್ತನೆ. ಆದರೆ ನೀರಾವರಿದು ನಮಗೆ ಹೆಚ್ಚು ಬಿತ್ತನೆ ಆಗಿಲ್ಲ. ಅಂದರೆ ಏನು 40,000 ಹೆಕ್ಟೇರ್ ನಾವು ಹೇಳ್ತಾ ಇದ್ದೀವಿ, 40,000 ಹೆಕ್ಟೇರ್ ನಮ್ಮದು ಭತ್ತದ ಪುಷ್ಟಿ ಇತ್ತು, ಅದು ಆ ಸಮಯಕ್ಕೆ ಈ ಸಾರಿ ಆಗಿಲ್ಲ. ಸೊ ಇವಾಗಲೂ ಕೂಡ ಈಗ ನಮಗೆ ಆಂಧ್ರ ಕೋಟ ಅದು ಈಗ ರಿಲೀಸ್ ಆಗಿರೋದ್ರಿಂದ ಈಗ ಮಾತ್ರ ನಮ್ಮ ರೈತರಿಗೆ ಬಿತ್ತನೆಗೆ ಹೋಗುವಂಥ ಅವಕಾಶ. ಸಸಿ ಮಡಿಗೆ 45 ದಿವಸ. ಈಗಾಗಲೇ ಏನಾಗುತ್ತೆ, ಸಸಿ ಮಡಿ 45 ದಿವಸ ಕಾಯ್ದು ಅವರು ಟ್ರಾನ್ಸ್ಫರ್ ಮಾಡಿದ್ರೆ ಕೂಡ ಮತ್ತೊಂದು ರಿಸ್ಕ್ ನಮಗೆ ಕಾಣುತ್ತೆ. ಈ ಲೇಟ್ ಭತ್ತ ನಾವು ಖರೀಫ್ ಹೋದಾಗ ನಮ್ಮಲ್ಲಿ ಕಾಲ್ ಮಿರ್ಚಿದೆ, ಅದು ಟೆಸ್ಟ್ ಇದೆ. ಸೊ ಅದು ಪ್ರಿವಿಲೆಂಟ್ ಆಗಿ ಬಂದ್ಬಿಡ್ತದೆ. 70% ಭತ್ತ ಹಾನಿಯಾಗೋ ಸಾಧ್ಯತೆ ಕೂಡ ನಮಗೆ. ಸೊ ಒಂದು ಒಳ್ಳೆ ಕ್ರಾಪ್ ಸೀಸನ್ ಅಂತೂ ನಾವು ಈಗ ಕಳ್ಕೊಂಡಿದ್ದೇವೆ. ಸೊ ಇವಾಗ ಮಾಡಿದ್ರು ಕೂಡ ನಮ್ಮ ರೈತರಿಗೆ ಅದೊಂದು ರಿಸ್ಕ್, ಎಷ್ಟೊಂದು ರಿಸ್ಕ್ ಇದೆ. ಸೊ ಆದ್ರೂ ಕೂಡ ನಮಗೆ ಈಗ ಆಶಾಭಾವನೆ ಇದೆ. ಈಗ ನಮ್ಮ ಬಿತ್ತನೆಗೆ ಹೋಗ್ತಾ ಇದೆ. ಅಂದರೆ ಕಳೆದ 2ನೇ ಬೆಳೆ ನಾವು ತಗೊಂಡಿದ್ದೇವೆ ವರ್ಷ. ನೀರು ಸಿಕ್ಕಿದೆ ಸರ್. ನಮ್ಮ ಮಳೆ ಆಶ್ರಿತ ಪ್ರದೇಶ ಅದೆಷ್ಟು ಸರ್? ಟೋಟಲ್ 1.25 ಹೆಕ್ಟೇರ್ಸ್. ಎಸ್ ಸರ್, 1.25 ಲ್ಯಾಕ್ ಹೆಕ್ಟೇರ್ಸ್ ಅಂತಂದ್ರೆ ಅದ್ರಲ್ಲಿ ರೇನ್ ಫೆಡ್ ಎಷ್ಟಿದೆ? ಹೇಳ್ತೇವೆ ಸರ್. ಅದರಲ್ಲೂ ಬಿತ್ತನೆ ಎಷ್ಟಾಯ್ತು ಅಂತ ಗೊತ್ತಾಗಿಲ್ಲ. ರೇನ್ ಫೆಡ್ ಸರ್ ನಮ್ದು ನೀರಾವರಿ ಪ್ರದೇಶದ ಗುರಿ 1,18,000 ಹೆಕ್ಟೇರ್. ಇನ್ನು ಉಳಿದದ್ದು ನಮ್ದು ಕೃಷಿ ಬೆಳೆ. ಸರ್ ಈ ಮಧ್ಯಂತರ ವರದಿಯಲ್ಲಿ ಸರ್ ಎಷ್ಟು ಹಾನಿಯಾಗಿತ್ತು ಅಂತ ಒಂದು ಸಲಿಕೆ ಆಗಿದೆ ಸರ್ ಕೃಷಿ ಇಲಾಖೆ? ಇಲ್ಲ ಸರ್, ನನಗೆ ಕ್ಲಿಯರ್ ಫಿಗರ್ ಸಿಗಲಿಲ್ಲ. ರೇನ್ ಫೆಡ್ ಏರಿಯಾ ಎಷ್ಟು, ಅದರಲ್ಲಿ ಸೋಯಿಂಗ್ ಎಷ್ಟಾಗಿತ್ತು, ಅದರಲ್ಲಿ 90% ಲಾಸ್ ಆಗಿದೆ ಅಂತ ಹೇಳಿದ್ರು. ನಮ್ದು ರೇನ್ ಫೆಡ್ ಏರಿಯಾ ಇರುವಂತದ್ದು ಮಳೆ ಮೇಲೆ ಆಧಾರ ಆಗಿರುವಂತದ್ದು 41 lakh hectares. 41,000 41,000 hectares.
ಅದರಲ್ಲಿ ನಮಗೆ ಇರಿಗೇಟೆಡ್ ಬಂದರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸೇರಿಸಿ ಹೇಳೋದು, ನಮ್ಮ ಕೆಳಗೆ ಬಿಟ್ಟು ಬೋರ್ವೆಲ್ ಕೂಡ ಅದು ಕೂಡ ಸೇರಿಸಿ ಹೇಳೋದು. ಸೊ ಅದು 1.59 lakhs minus 22,000. 1,15,000 ಇಷ್ಟು ಇದೆ ಸರಿ. ಎಕರೆ ಸರ್, ಹೆಕ್ಟೇರ್ ಅಲ್ಲ, ಇದು ಮಳೆ ಆಶ್ರಿತ ಎಕರೆ. 2 ಹೆಕ್ಟೇರ್ 41,000 ಹೆಕ್ಟೇರ್ ಮಳೆ ಆಶ್ರಿತ, 1,18,000 ಹೆಕ್ಟೇರ್ ನೀರಾವರಿ. ನೀರಾವರಿ. ಈಗ 41,000 ಹೆಕ್ಟೇರ್ ನಲ್ಲಿ ಸೋಯಿಂಗ್ ಎಷ್ಟಾಗಿತ್ತು ಸರ್ ಮುಂಗಾರಿ? ಸೋಯಿಂಗ್ ಒಟ್ಟಾರೆ ಹೇಳೋದಾದ್ರೆ ಒಟ್ಟಾರೆ ಸೋಯಿಂಗ್ 67,000 ಹೆಕ್ಟೇರ್ ಬಿತ್ತನೆ ಪ್ರಗತಿ ಆಗಿದೆ. ಅಲ್ಲ, ಅದು ನೀರಾವರಿನೂ ಬಂದ್ಬಿಡುತ್ತೆ ಸರ್. ನೀರಾವರಿ ಬಟ್ ಅದು ನೀರಾವರಿ ಹಾಳಾಗಿರಲ್ಲ. ನಮ್ಗೆ ರೇಟ್ ಬಡ್ ಅಲ್ಲಿ 90% ಆಗಿದೆ ಅಂದ್ರೆ ಎಷ್ಟಾಗಿದೆ? ಸೋಯಿಂಗ್ ಎಷ್ಟಾಗಿತ್ತು? 40,000 ಹೆಕ್ಟೇರ್ ಆಗಿದೆ. ಎಲ್ಲೋ ಪೂರ್ತಿ 500 ಹೆಕ್ಟೇರ್ ಬಿಟ್ಟು ಸರ್, 500 ಹೆಕ್ಟೇರ್ ಬಿಟ್ಟು ಉಳಿದೆಲ್ಲ ಬಿತ್ತನೆ ಆಗಿದೆ. ಅಂದ್ರೆ 40,500 40,000 ಆಗಿದೆ. ಭತ್ತ ಬಿಟ್ಟು ಉಳಿದೆಲ್ಲ ಆಗಿದೆ. ಅದರಲ್ಲಿ 90% ರೇಟ್ ಬಡ್ ಹಾಳಾಗಿದೆ. ಸರ್, ಈಗ ನಮ್ಮಲ್ಲಿ ಮಳೆಯಿಂದ ಬಹುತೇಕ ಬೆಳೆಗಳೆಲ್ಲೂ ಕೂಡ ಬಂದಿಲ್ಲ ಸರ್. ಇದರಿಂದಾಗಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ. ಸೊ ಮೇವಿನ ಸಮಸ್ಯೆ ನಿಭಾಯಿಸೋಕ್ಕೋಸ್ಕರ ಏನಾದ್ರೂ ಕ್ರಮ ಕೈಗೊಂಡಿದ್ದಾರೆ ಸರ್? ಹೆಂಗೆ? ಹೌದು ಸರ್, ನಮ್ಮಲ್ಲಿ ಆಕ್ಚುಲಿ ಈಗ ನಮಗೆ ಮೇಯ್ಸ್ ಕಡ್ಡಿಗಳು ಅಂದರೆ ಜೋಳದ ಕಡ್ಡಿ ಮತ್ತು ನಮ್ಮದು ಭತ್ತದ ಕಡ್ಡಿ ಇದೆರಡು ಕೂಡ ನಮಗೆ ಗ್ರೇ ಫಾಡರ್ ಇರುವಂಥದ್ದು. ಆದರೆ ಬರ್ತಾ ಬರ್ತಾ ಇನ್ನು ಒಂದು 2 ತಿಂಗಳಷ್ಟೊತ್ತಿಗೆ ನಮಗೆ ಗ್ರೀನ್ ಫಾಡರ್ ಕೂಡ ಬೇಕು. ಸೊ ಆದ್ದರಿಂದ ಒಂದು 49,000 ಮೇವಿನ ಕಿಟ್ ನಾವು ಪ್ರೊಕ್ಯೂರ್ ಮಾಡೋಕ್ಕೆ ಶೀಘ್ರದಲ್ಲೇ ಅದನ್ನು ಪ್ರೊಕ್ಯೂರ್ ಮಾಡಿ ರೈತರುಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ. ಜೊತೆಗೆ KMF ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಹತ್ರ ಕೂಡ ಮೇವಿನ ಕಿಟ್ ಇದೆ. ಸೊ ಅವರು ಕೂಡ ನಮಗೆ ಪೂರೈಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫಾರ್ಮರ್ಸ್ ಅಲ್ಲಿ ವೆರೆವರ್ ಇಟ್ ಈಸ್ ವೆಟ್ ಅಥವಾ ಈ ಥರ ಇದೆ, ಇಂಥ ಕಡೆ ಒಂದು ಆಫ್ರಿಕನ್ ಟ್ರಾವೆಲ್ಸ್ ಇದೆ, ಅದರ ಬೀಜಗಳನ್ನು ಬಿತ್ತನೆ ಮಾಡಿಸಿದ್ದೇವೆ. ಇದುವರೆಗೆ 119 ಇದ್ರೆ ನಮ್ಮ ವಿವಿಧ ಟೌನ್ ಜಾಸ್ತಿ 126 ಎಕರೆ 126 ಇದೆಲ್ಲ ಟೌನ್ಗಳಲ್ಲಿ ಇರುವಂತ ಸರ್ವರ್ಸ್ ಟೌನ್ ಸರ್ವರ್ ಸಿಟಿ ಅದು ಒಟ್ಟು ಮೌಲ್ಯ ವ್ಯಾಲ್ಯೂ 600 ಗೈಡೆನ್ಸ್ ಸರ್. ಈ ಸ್ಟೇಡಿಯಂ ಪಕ್ಕದಲ್ಲಿ ಜಾಗ ಇದೆಯಲ್ಲ ಸರ್, ಸ್ಟೇಡಿಯಂ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಅಂದ್ರೆ KC ಕೊಡಬೇಕಂತ ಒಂದು ಪ್ಲಾನ್ ಮಾಡಿದ್ರೆ ಒಂದು ಪ್ಲಾನ್ ಇತ್ತು ಸರ್, ಅದು ನಮಗೆ ಖಾಲಿ ಇದೆ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.